ನಾಳೆ ಟಿಬಿ ಡ್ಯಾಂ ನೂತನ ಕ್ರಸ್ಟ್ ಗೇಟ್ ಉದ್ಘಾಟನೆ ಇದೆ. ಉದ್ಘಾಟನೆಯಲ್ಲಿ 3 ರಾಜ್ಯದ ಸಿಎಂಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ವೇಳೆ ನವಲಿ ಜಲಾಶಯದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಸಹಜ ಪ್ರಶ್ನೆಗಳಿವೆ. ನವಲಿ ಜಲಾಶಯದ ಬಗ್ಗೆ ನಡೆಯುತ್ತಾ ಚರ್ಚೆ. ಇದೇ ಸಂದರ್ಭದಲ್ಲಿ 3 ರಾಜ್ಯದ ಸಿಎಂಗಳು ಭಾಗಿಯಾಗ್ತಾ ಇರೋದು. ತುಂಗಭದ್ರಾ ಜಲಾಶಯದಲ್ಲಿ 30 ಟಿಎಂಸಿ ಹೂಳು. ಈ ಹೂಳಿನಿಂದಾಗಿ ಟಿಬಿ ಡ್ಯಾಂ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಸಿಗ್ತಾ ಇಲ್ಲ. 30 ಟಿಎಂಸಿ ನೀರು ಬಳಕೆಗೆ ನವಲಿ ಜಲಾಶಯ ಪ್ಲಾನ್ ಮಾಡಲಾಗ್ತಾ ಇದೆ. ಸೊ ಈ ಬಗ್ಗೆ ಚರ್ಚೆ ಆಗಬಹುದಾ? ಯಡಿಯೂರಪ್ಪ ಸರ್ಕಾರದಲ್ಲಿ ವಿಸ್ತೃತ ವರದಿ ಸಿದ್ಧ ಆಗಿತ್ತು ಈ ಬಗ್ಗೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 100 ಕೋಟಿ ಅನುದಾನ ಕೂಡ ಸಿಕ್ಕಿತ್ತು ಈ ಯೋಜನೆಗೆ. ನವಲಿ ಜಲಾಶಯದ ಬಗ್ಗೆ ಆಂಧ್ರ ತೆಲಂಗಾಣದ ಬಗ್ಗೆ ಚರ್ಚೆ ಆಗತ್ತಾ ನಾಳೆ ಅಂತ ಸಹಜವಾದಂಥ ಕುತೂಹಲ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 134 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದೆ. ಕಳೆದ 75 ವರ್ಷದಲ್ಲಿ 29 ಟಿಎಂಸಿ ಹೂಳು ತುಂಬಿಕೊಂಡು ಹೋಗಿದೆ. ಈಗಾಗಲೇ ಹೂಳು ತುಂಬಿದಷ್ಟು ಹೆಚ್ಚುವರಿ ನೀರು ಆಂಧ್ರ ಮತ್ತು ತೆಲಂಗಾಣಕ್ಕೆ ಸೇರ್ತಾ ಇದೆ. ಸೊ ಈಗ ಹೆಚ್ಚು ನೀರು ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಪ್ರಸ್ತಾಪಕ್ಕೆ ಆಂಧ್ರ ಮತ್ತು ತೆಲಂಗಾಣ ಸರ್ಕಾರಗಳು ಸಹಕಾರವನ್ನು ಕೊಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ತುಂಗಭದ್ರಾ ಕ್ರಸ್ಟ್ ಗೇಟ್ ಓಪನಿಂಗ್ ಸಮಾರಂಭ ನಾಳೆ ನಡೀತಾ ಇದೆ. 3 ರಾಜ್ಯ ಸಿಎಂಗಳು ಬರ್ತಾ ಇದ್ದಾರೆ. ಈ ವೇಳೆ 3 ರಾಜ್ಯದ ಸಿಎಂಗಳು ಮಾತುಕತೆಯನ್ನ ಮಾಡ್ತಾರಾ ಅನ್ನೋದು ಈಗ ಕುತೂಹಲ ಆಗಿದೆ. ಕುಮಾರ್ ಸಾಹೇಬ್ರ ಹತ್ರ 3 ಜಿಲ್ಲೆ ನಾಯಕರುಗಳು ಮಾತನಾಡಿದ್ದೇವೆ. ಇವತ್ತು ನವಲಿ ಜಲಾಶಯ ಇವತ್ತು ತುಂಬಿಸ್ತಕ್ಕಂಥದ್ದಿರ್ಬೋದು, ಶೀಲ್ಟಪ್ಪನ್ನು ರಿಮೂವ್ ಯಾವ ರೀತಿ ಮಾಡಬೇಕು, ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಂತಕ್ಕಂಥದ್ದು, ಮತ್ತು ಈ ಹಿಂದೆ ಸಿಂಗ್ಟಾಲೂರು ಕಡೆ ಇನ್ನೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಕಟ್ಟಬೇಕಂತಕ್ಕಂಥ ಚಿಂತನೆ ಕೂಡ 4-5 ಆಪ್ಷನ್ಸ್ ಇದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೇಂದ್ರ ಸರ್ಕಾರದ ಸಚಿವರು ಇರೋದರಿಂದ ಇದನ್ನು ಏನಾದರೂ ನ್ಯಾಷನಲ್ ಪ್ರೋಗ್ರಾಮ್ ಅಂತೇಳಿ ಘೋಷಣೆ ಮಾಡಿ ಏನಾದರೂ ಡೆವಲಪ್ ಮಾಡಲಿಕ್ಕೆ ಮಾಡ್ಬೋದು. ಆವತ್ತು ಕೂಡ ಸಭೆ ಇದೆ, ಚರ್ಚೆ ಮಾಡ್ತಾರೆ 3 ಜಿಲ್ಲೆ ಮುಖ್ಯಮಂತ್ರಿಗಳು, ಕೇಂದ್ರದ ರಾಜ್ಯದ ನೀರಾವರಿ ಬೃಹತ್ ನೀರಾವರಿ ಸಚಿವರು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸಮಾನಾಂತರ ನವಿಲೆ ಆ ಥರ ಮಾಡಬೇಕು ಅಂತ ಇದೆ. ನವಿಲಿ ಆಮೇಲೆ ಅದು ಇದೆ. ಆಮೇಲೆ ಅಥವಾ ನೀರನ್ನು ಡೈವರ್ಟ್ ಮಾಡುವಂಥದ್ದು ಇದೆ. ಅದೇ ಇದೆಲ್ಲ ನಾವು ಮಾಡಬೇಕಾಗಿದ್ದರೆ ಒಂದು ನಿಮಿಷ ಯಾವುದೇ ಇದೆಲ್ಲ ಆಗಬೇಕಾಗಿದ್ದರೆ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಅವರು ಕೂಡ ಒಪ್ಕೋಬೇಕು. ಇದನ್ನು ಒಂದು ಕೂತು ಮಾತಾಡಿದ್ರೆ ಮಾತ್ರ ಇದು ಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಕೇಂದ್ರದವ್ರಿಗೆ ಹೇಳಿ ನಾವು ಅವರು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಅದು ಅಮಿಕಬಲ್ ಆಗಿ ಯಾರಿಗೂ ಅನ್ಯಾಯ ಆಗದ ರೀತಿ ಮಾಡೋಣ ಅಂತ. 30 TMC ಹೂಳು ತುಂಬಿಕೊಂಡಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಇದರಲ್ಲಿ ಅದನ್ನು 80 TMC ನಿಲ್ಲಿಸಿಬಿಟ್ಟು 130 TMC ನೀರಿಗಾಗಲೇ ಆಂಧ್ರಕ್ಕೆ ಕೊಟ್ಟರು. ಅವ್ರಿಗೆ ಅದೇ ಬೇಕಾಗಿರೋದು ಆಂಧ್ರದವ್ರಿಗೆ. ಇದನ್ನು ಮುಂದುವರಿಸಬಾರ್ದನ್ನೋ ಸಲುವಾಗಿಯೇ ಅವರು ಆ ನವಲಿ ಜಲಾಶಯನ ಇಂಪ್ಲಿಮೆಂಟ್ ಮಾಡದೇ ಇರೋಕೆ ರಾಜ್ಯ ಸರ್ಕಾರ ಮಾಡಬೇಕು, ಹಿತಾಸಕ್ತಿ ತೋರಿಸ್ಬೇಕು. ನವಲಿ ಜಲಾಶಯ ಈಗ ಇಷ್ಟು TMC 130 TMC ಬಿಡೋ ಬದಲು ಕೊಳೆಯ ಮೂಲಕಗಳೆಲ್ಲ ರೆಡಿಯಾಗಿದೆ. ಒಬ್ಬ ರೈತ ಕಷ್ಟ ತೋಡ್ಕೊಂಡಿದ್ದಾನೆ. ಇವತ್ತು ಯಾಕೆ ಕೆರೆ ತುಂಬಿಸಕ್ಕಂಥ ಯೋಜನೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಕಣ್ಣೋರ್ಸ ನೀತಿ. ಇವರು ಬೇರೆ ರಾಜ್ಯ ಸರ್ಕಾರದ ಹಿತಾಸಕ್ತಿ ಅಂತ ಹೇಳ್ತೀನಿ ನಾನು. ಯಾಕೆ ಮಾಡಬಾರ್ದು? ಅವ್ರದ್ದೇ ಸರ್ಕಾರ ಇದೆ.